ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ವಿಷಯ ಶೇರ್ ಮಾಡಬೇಕಾಗಿತ್ತು. ನಿನ್ನೆ ನನ್ನ ರಿಸಲ್ಟ್ ಬಂತು. ಅದು ನಾನು ಹೇಳಿದ್ದೆ ಮುಂಚೆ, ನಾನು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಭಯನೂ ಇದೆ ಅಂತ. ಆ್ಯಕ್ಚುಲಿ ಇರೋದು ಹೇಳ್ತೀನಿ, ನಾನು ಆನೆಸ್ಟಾಗಿ ನಂದು ಪಾಸ್ ಆಗಲಿಲ್ಲ ಫಸ್ಟ್ ಅಟೆಂಪ್ಟಲ್ಲಿ. ಅಂದರೆ ತುಂಬ ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಸೆಲ್ಫ್ ಸ್ಟಡಿಯಿಂದ ಆಗಿಲ್ಲ. ಬಟ್ ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ ನಂಗೆ ಗೊತ್ತಿಲ್ಲ. ಮೇ ಬಿ ನಾನು ಕ್ವಾಂಟಿಟಿ ವರ್ಕ್ ಮಾಡಿದ್ದೀನಿ, ಎಫೆಕ್ಟಿವ್ ಆಗಿ ಕ್ವಾಲಿಟಿ ವರ್ಕ್ ಮಾಡಿಲ್ಲ ಅಂತ ನನ್ನ ಅನಿಸಿಕೆ ಬಂತು. ನಾನು ತುಂಬ ಮಿಸ್ಟೇಕ್ ಮಾಡಿದ್ದೀನಿ. ಕೆಲವ್ರಿಗೆ ಏನೋ ಓದ್ತೀನಿ ಅಂತ ಓದಿದ್ದಾಳೆ, ಏನೂ ಆಗಿಲ್ಲ ಅಂತ. ಪರವಾಗಿಲ್ಲ ಅಂದ್ಕೊಳ್ಳಿ. ಕೋರ್ಸ್ ನನ್ನ ವೀಡಿಯೋಸ ನಾನು ಹಾಕ್ಬೇಕು ಅಂದ್ಕೊಂಡಿದ್ದೆ, ಆಗ್ತಾಯಿದ್ದೀನಿ. ನಾನು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಆ್ಯಕ್ಚುಲಿ ನನಗೆ ಅನಿಸಿದ್ದು ನನ್ನ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಇಂಪ್ರೂವ್ ಆಗಬೇಕು ಅಂತ. ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ದಿಸ್ ಕೇಸ್ CA ಬಂದು ತುಂಬ ಪ್ರೊಫೆಷನಲ್ ಎಕ್ಸಾಮ್ ಆಗಿರೋದ್ರಿಂದ ನಾವು ತುಂಬ ಪ್ರೊಫೆಷನಲ್ ಎಕ್ಸಾಮ್ ಆಗಿರೋದ್ರಿಂದ CA ಬಂದು ತುಂಬ ಪ್ರೊಫೆಷನಲ್ ಎಕ್ಸಾಮ್ ಆಗಿರೋದ್ರಿಂದ ನಾನು ಸ್ಪೋಕನ್ ಇಂಗ್ಲೀಷು ಅಷ್ಟು ಅಂದರೆ ಸ್ಪೆಲ್ಲಿಂಗ್ ಎಲ್ಲ ಮಾಡ್ತೀವಿ, ಸ್ಪೆಲ್ಲಿಂಗೆಲ್ಲ ಕರೆಕ್ಟಾಗಿ ಬರೀತೀನಿ. ಬಟ್ ಸೆಂಟೆನ್ಸ್ ಫಾರ್ಮೇಷನ್ಸ್ ಎಲ್ಲ ನಾವು ಆ್ಯಕ್ಚುಲಿ ಎಷ್ಟೇ ಓದಿದರೂ ಕೂಡ ನಮ್ಮದು ಸ್ವಂತವಾಗೇ ಬರೀಬೇಕಾಗುತ್ತೆ ನಮಗೆ ಅರ್ಥ ಆಗಿರೋದನ್ನ. ಸೊ ಆ ಟೈಮಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಇಲ್ಲ ಅಂತ ಇಲ್ಲ. ಆ್ಯಕ್ಚುಲಿ ಇದು ತುಂಬ ಪ್ರೊಫೆಷ್ನಲ್ಲು ಮತ್ತು ಟಫ್ ಎಕ್ಸಾಮ್ ಆಗಿರೋದ್ರಿಂದ ನಮಗೆ ಮಾರ್ಕ್ಸ್ ಬೇಕು ಅಂತಂದರೆ ನಮ್ಮ ಕಮ್ಯುನಿಕೇಷನ್ ಇಂಗ್ಲೀಷು ನಂಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಕೂಡ. ಮತ್ತು ನಾನು ಪ್ರಾಕ್ಟಿಕಲ್ ಪ್ರಿಪ್ರೇಷನಲ್ಲೂ ಕೂಡ ತುಂಬ ತಪ್ಪು ಮಾಡಿದ್ದೀನಿ. ಅದನ್ನು ಒಪ್ಕೊಳ್ಳೇಬೇಕು, ಇನ್ನೇನು ಮಾಡೋಕ್ಕಲ್ಲ. ನಾನು ರಿಸಲ್ಟ್ ಕೂಡ ಪೋಸ್ಟ್ ಮಾಡ್ತೀನಿ. ಪಾಸ್ ಆಗಿಲ್ಲ ಸೆಲ್ಫ್ ಸ್ಟಡಿಯಿಂದ. ಮತ್ತು ನಾನು ಕೂಡ ICIದೆಲ್ಲ ಕೆಲವೊಂದು ಅಟೆಂಡ್ ಮಾಡಿದ್ದೀನಿ, ಪ್ರಿಪೇರ್ ಆಗಿಲ್ಲ. ಮತ್ತು ಈಗ ಅನ್ನಿಸ್ತಾ ಇರೋದು ತುಂಬ ನಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಗೊತ್ತಿಲ್ಲ, ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ ತುಂಬ ನೀಟಾಗಿ, ಅಂದರೆ ಕ್ವಾಂಟಿಟಿಗಿನ್ನ ಕ್ವಾಲಿಟಿ ವರ್ಕು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಸುಮ್ಮನೆ ನಾವು 11 ಗಂಟೆ 12 ಗಂಟೆ ಓದೋದಕ್ಕಿಂತ ಒಂದು ಎಫೆಕ್ಟಿವ್ ಆಗಿ ಓದಬೇಕು ಅಂತ. ಅಷ್ಟು ಬೇಕೇ ಬೇಕು. ಪ್ರಾಕ್ಟಿಕಲ್ಸ್ ಎಲ್ಲ ತುಂಬ ಇರುತ್ತೆ, ತುಂಬ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ನನಗನ್ಸಿದ್ದು ಅಂತಂದರೆ ಸ್ಟಡಿ ಮೆಟೀರಿಯಲ್ಕಿಂತ RTP ಮತ್ತು MTP ಮತ್ತು ಪಾಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಅಂತ. ನಾನು ಅದನ್ನು ಸ್ವಲ್ಪ RTP MTP ಸ್ವಲ್ಪ ಮಾತ್ರ ಪ್ರಾಕ್ಟೀಸ್ ಮಾಡಿದೆ. ತುಂಬ ಡೀಪಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಈಗ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಸ್ಟಡಿ ಮೆಟೀರಿಯಲ್ಸ್ಗಿನ RTP MTP ಮತ್ತು ಫಾಸ್ಟ್ 10 ಇಯರ್ಸ್ ಅದು ಕ್ವಶನ್ಸ್ ಸಾಲ್ವ್ ಮಾಡಿದ್ರೆ ನಮಗೆ ಐಡಿಯಾ ಬರುತ್ತೆ ಯಾವ ಥರ ಇನ್ಸ್ಟಿಟ್ಯೂಷನ್ಸ್ ಕ್ವಶನ್ಸ್ ಕೇಳುತ್ತೆ ಅಂತ. ಮತ್ತು ಇನ್ನೊಂದು ABC ಅನಾಲಿಸಿಸು, ಅದು ಆ್ಯಕ್ಚುಲಿ CL ವರ್ಕೌಟ್ ಆಗೋದಿಲ್ಲ. ನಾನು ಹಂಗೆ ಓದ್ಕೊಂಡಿದ್ದು, ಬಟ್ ವರ್ಕೌಟ್ ಆಗಲಿಲ್ಲ. ಗೊತ್ತಿಲ್ಲ, ಎಲ್ಲೋ ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಅನಿಸುತ್ತೆ ತುಂಬ. ಮತ್ತು ಎಕ್ಸಾಮ್ ಬರೀಬೇಕಾದ್ರೆ MCA ಫಸ್ಟ್ ಕಾನ್ಸಂಟ್ರೇಷನ್ ಮಾಡಿಬಿಡ್ತು. ಆ್ಯಕ್ಚುಲಿ ಡಿಸ್ಕ್ರಿಪ್ಟಿವ್ ಕಾನ್ಸಂಟ್ರೇಷನ್ ಮಾಡಿ ಆಮೇಲೆ MCQ ಹೋಗಬೇಕು. ಯಾಕಂತಂದರೆ ತುಂಬ ಡಿಫಿಕಲ್ಟ್ ಇರುತ್ತೆ, ಅದು ಟೈಮ್ ಕನ್ಸ್ಯೂಮಿಂಗ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ಮಿಸ್ಟೇಕ್ ಮಾಡಿದ್ದೀನಿ. ಇದು ಪಾಸ್ ಆಗಿಲ್ಲ. ಗೊತ್ತಿಲ್ಲ, ಸಕ್ಸಸ್ ಆದರೆ ಹೇಳ್ಕೊಳ್ಳೋದಕ್ಕೆ ತುಂಬ ಒಂಥರ ಖುಷಿ ಇರುತ್ತೆ. ಮತ್ತು ಒಂದು ಸ್ಪೋರ್ಟಿವ್ ಮೈಂಡ್ ಇರುತ್ತೆ. ಬಟ್ ತುಂಬ ಫೇಲ್ಯೂರೇನು ಗೊತ್ತಿಲ್ಲ, ತುಂಬ ಫೇಲ್ಯೂರೇ ನೋಡಿರೋರಿಗೆ ಇದು ಒಂಥರ ಅನಿಸುತ್ತೆ. ಗೊತ್ತಿಲ್ಲ, ಇದನ್ನು ಇನ್ನೂ ತುಂಬ ಡಿಸಿಪ್ಲಿನಾಗೆ ಮತ್ತು ತುಂಬ ಎಫೆಕ್ಟಿವ್ ಆಗಿ ಸೀರಿಯಸ್ಸಾಗಿ ಓದಬೇಕು. ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ನೆಕ್ಸ್ಟ್ ಅಟೆಂಪ್ಟಲ್ಲೂ ಕೂಡ ಇದೇ ಥರ ಆಯಿತು ಆಗೋದಕ್ಕೆ ಬಿಡಬಾರ್ದು. ಯಾಕಂತಂದರೆ ಒಂದು ಮಿಸ್ಟೇಕಿಂದನೇ ನೆಕ್ಸ್ಟ್ ಮಿಸ್ಟೇಕು ಆದಷ್ಟು ಆಗ್ದಂಗೆ ನಾವು ನೋಡ್ಕೋಬೇಕು. ಇಲ್ಲಾಂತಂದರೆ ತುಂಬ ಕಷ್ಟ ಆಗುತ್ತೆ. ಆ್ಯಕ್ಚುಲಿ ಯಾರ್ದಾದ್ರು ಗೈಡ್ಲೈನ್ಸ್ ಬೇಕೇ ಬೇಕು. ಮತ್ತು ಗೊತ್ತಿಲ್ಲ, ನಾನು ತುಂಬ ಲೇಟಾಗಿ ಸೆಕೆಂಡ್ ಅಟೆಂಪ್ಟ್ ತಗೊಂಡು ಕೂಡ ಅದನ್ನು ಎಫೆಕ್ಟಿವ್ ಆಗಿ ತೊಗೊಳ್ಳೋಣ ಅಂತ ಇದ್ದೀನಿ. ಬಟ್ ಈ ಥರ ಸುಮ್ಮನೆ ನಾನು ಗೋಲೆಲ್ಲ ಇಟ್ಕೊಂಡಿರಲಿಲ್ಲ. ಒಟ್ಟು ಆಲ್ಮೋಸ್ಟ್ ಚೆನ್ನಾಗಿ ಓದ್ಕೊಳ್ತಾ ಇದ್ದೀನಿ, ಕವರ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್
ಈಗ ಸರ್ಟೈನ್ ಇಷ್ಟು ಮಾರ್ಕ್ಸಿಗೆ ಇಷ್ಟು ಗೋಲು ಅಷ್ಟು ತೊಗೊಳ್ಳೇಬೇಕು ಅಂತ ಹೇಳಿ ಕ್ವಾಲಿಟೇಟಿವ್ ಆಗಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು. ಮತ್ತು ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು ಅದು ನನಗೆ 100% ಅರ್ಥ ಆಗಿದೆಯೋ ಇಲ್ವೋ, ಅದು ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಎಲ್ಲ ಕೂಡ ಕಾನ್ಸೆಪ್ಟ್ ಕ್ಲಾರಿಟಿ ತುಂಬ ಇಂಪಾರ್ಟೆಂಟು ಅಂತ ಅನ್ನಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಇಂಪ್ರೂವ್ ಮಾಡ್ಕೊಳ್ಳೇಬೇಕು, ಅದ್ರ ಟುವರ್ಡ್ಸ್ ವರ್ಕ್ ಮಾಡಲೇಬೇಕು. ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಒಂದಂತೂ ರಿಯಲೈಸ್ ಆಗಿದೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿಗೇನು ಇಲ್ಲಿಗೆ ನಾನು ಯಾವತ್ತೂ ಡ್ರಾಪ್ ಮಾಡೋದಿಲ್ಲ. ಬಟ್ ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ ನಾನು ತುಂಬ ಥಿಂಕ್ ಮಾಡಿ ಪ್ರಿಪೇರ್ ಆಗಿ, ಮತ್ತು ಈಗ ಏನಾದರೂ ಕಮೆಂಟ್ ಬರುತ್ತೆ, ಬರಲ್ಲ ಅಂತಲ್ಲ. ನಾನು ಸ್ಟಾರ್ಟಿಂಗ್ ಓದಬೇಕಾದ್ರೆ ತುಂಬ ಕಮೆಂಟ್ ನೆಗೆಟಿವ್ ಆಗಿ ಬಂತು, ಈಗ ರಿಸಲ್ಟ್ ಕೂಡ ನೆಗೆಟಿವ್ ಆಗೇ ಇದೆ. ಆ್ಯಕ್ಚುಲಿ ನೆಗೆಟಿವ್ ರಿಸಲ್ಟ್ಗಿಂತ ನೆಗೆಟಿವ್ ಮಾತುಗಳು ಕೇಳಬೇಕಾಗಿದೆ. ಇನ್ನು ಗೊತ್ತಿಲ್ಲ, ತುಂಬ ಕೇಳಬೇಕು ಅನ್ನೋಂಥ ನಿಜ. ನಂಗೆ ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ಇನ್ನೊಂದು ಕೂಡ ಗೊತ್ತಾಯಿತು, ಯಾವುದು ಕೂಡ ಸುಮ್ಮನೆ ಹಾರ್ಡ್ ವರ್ಕ್ ಮಾಡೋದ್ರೆ ಯಾವುದೂ ಇಲ್ಲ, ಸ್ಮಾರ್ಟ್ ವರ್ಕು, ಯಾವ ಸ್ಟ್ರಾಟಜಿ ಕೆಲವೊಂದು ಸಲ ನಮ್ಗೆ ವರ್ಕೌಟ್ ಆಗೋದಿಲ್ಲ ನಾನು ಮಾಡಿದ್ದು. ಬಟ್ ನಾನು ಈಗ ಪಾಸ್ಟ್ ಇಯರ್ಸ್ ಪೇಪರ್ಗೆ ಪ್ರಿಪೇರ್ ಆಗೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಮುಂಚೆ ಏನು ಮಾಡ್ತಾಯಿದ್ದೆ ಅಂತಂದರೆ ಯೂಟ್ಯೂಬ್ ಮ್ಯೂಸಿಕ್ ಹಾಕ್ಕೊಂಡು ಯಾವ್ದಾದ್ರು ವೀಡಿಯೋ ಕೇಳಿಕೊಂಡು ನಾನು ಪ್ರಿಪೇರ್ ಆಗ್ತಾಯಿದ್ದೆ. ಬಟ್ ಈಗ ಆ ಥರ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ತುಂಬ ಮೊಬೈಲ್ ಯೂಸ್ನ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇರೋದು ಹೇಳ್ತೀನಿ, ಫೇಲ್ಯೂರ್ ಆಗಿದೆಯೋ ಏನಾಗಿದೆ ಗೊತ್ತಿಲ್ಲ. ಸೊ ಅದನ್ನು ನಾನು ವೇಟಿಂಗ್ ಮಾಡ್ತಾಯಿದ್ದೆ. CA ಓದ್ತಾಯಿದ್ದೀನಿ ಅಂತಂದರೆ ಆನೆಸ್ಟ್ ರಿವ್ಯೂ ಹೇಳಲೇಬೇಕು, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಇನ್ನೇನಿಲ್ಲ, ಸಕ್ಸಸ್ ಆಗಿದ್ರು ಹೇಳ್ತಾಯಿದ್ದೆ. ಬಟ್ ಫೇಲ್ಯೂರ್ ಆದರೆ ಹೇಳೋದಕ್ಕೆ ತುಂಬ ಏನು ಹೇಳ್ತಾರೆ, ಇದು ಬೇಕು, ಬಟ್ ಹೇಳ್ಕೊಳ್ಳೇಬೇಕಲ್ಲ. ನೆಕ್ಸ್ಟು ನಮ್ಮ ಪ್ರಿಪ್ರೇಷನ್ನು ಮಾಡಲೇಬೇಕು ಇವಾಗಲಿಂದ. ಈಗ ಸ್ವಲ್ಪನೇ ನಾನು ತುಂಬ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ನಮಗೆ ಪ್ರಾಕ್ಟಿಕಲಿಗೆ ಇದಾಗುತ್ತೆ. ನಾನು ಏನು ಮಾಡ್ತಾಯಿದ್ದೆ ಅಂತಂದರೆ ಕ್ಲಾಸಸ್ ಕೇಳಿ ಪ್ರಾಕ್ಟೀಸಲ್ಲಿ ಮಾಡ್ತಾಯಿರಲಿಲ್ಲ, ಅದು ನಾನು ಮಾಡಿದ ತಪ್ಪು. ಸೊ ಈಗ ಪ್ರಾಕ್ಟೀಸು ಮಾಡಿ ಆಮೇಲೆ ಕ್ಲಾಸ್ ಅಟೆಂಡ್ ಮಾಡಬೇಕು. ಯಾಕಂತಂದರೆ ನಮಗೆ ಯಾವಾಗ ತುಂಬ ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಲೆಟ್ ಮೀ ಸಿ, ನೋಡೋಣ ಯಾವ ಕ್ಲಾಸಸ್ ತೊಗೊಳ್ಳೋದು. ಬಟ್ ಈಗ ಫೈನಾನ್ಷಿಯಲ್ ಅಫೋರ್ಡಬಲು ಇಲ್ಲ, ಯಾಕಂತಂದರೆ ನಾನು ಕೂಡ ಇಂಡಿಪೆಂಡೆಂಟ್ ಅಲ್ಲ, ಡಿಪೆಂಡೆಂಟು. ಬೇರೆಯವ್ರಿಗೆ ಬರ್ಡನ್ ಮಾಡೋದಕ್ಕೂ ಇಷ್ಟ ಇಲ್ಲ. ಆದಷ್ಟು ನೋಡೋಣ, ಕೆಲವೊಂದು ರಿಸೋರ್ಸಿಂದ ನಾನು ಕ್ವಾಂಟಿಟಿಗಿನ್ನ ಕ್ವಾಲಿಟೇಟಿವ್ ಸ್ಟಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಕ್ಚುಲಿ ಯೂಶ್ವಲಿ ನೈಟ್ ಸ್ಟಡಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ನೈಟು ಮೀನ್ಸ್ 2 ಗಂಟೆ 3 ಗಂಟೆ ಹಿಂಗೆ, ಅದಕ್ಕೆ ಪ್ರಿಫರ್ ಮಾಡ್ತೀನಿ. ಫಸ್ಟು ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡ್ಕೋಬೇಕು. ಗೊತ್ತಿಲ್ಲ ಯಾವ್ದು ಮಾಡಬೇಕು, ಏನು ಮಾಡಬೇಕು ಎಲ್ಲ ಮತ್ತು ಇನ್ನೂ ಕೋಚಿಂಗ್ ಬೇಡ ಅನ್ನೋದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಅಲ್ಲೆಲ್ಲ ಪ್ರಾಕ್ಟೀಸ್ ಚೆನ್ನಾಗಿ ಆನ್ಲೈನ್ ಕೋಚಿಂಗಿನ ಆಫ್ಲೈನೇ ಬೆಟರ್ ಅನ್ನಿಸ್ತಾ ಇದೆ. ಯಾಕಂತಂದರೆ ಟ್ರಾವೆಲಿಂಗ್ ಅದು ಟೈಮ್ ಕನ್ಸ್ಯೂಮ್ ಅನಿಸುತ್ತೆ. ಬಟ್ ನಿಯರ್ ಬೈ ಎಲ್ಲಾದರೂ ಕೋಚಿಂಗ್ ಸೆಂಟರ್ಸ್ ಇದ್ದರೆ ಅದು ಯೋಚನೆ ಮಾಡಬೇಕು. ಮತ್ತು ಈಗ ಕೋಚಿಂಗ್ ಸೆಂಟರ್ಗೆ ಹೋಗ್ತೀವಿ ಅಂತಂದರೆ ತುಂಬ ಅಮೌಂಟು ಕೂಡ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಬಟ್ ನಾವು ಸಕ್ಸಸ್ ಸಿಗಬೇಕು, ಏನೋ ಗೊತ್ತಿಲ್ಲ. ಬಟ್ ಪ್ರಿಪ್ರೇಷನ್ ಅಂತೂ ನಿಲ್ಲಿಸೋದಿಲ್ಲ. ನೆಕ್ಸ್ಟ್ ಅಟೆಂಪ್ಟ್ ಕೊಡಬೇಕಾದ್ರೆ ನಾನು ಗ್ರೂಪ್ 1 ಮತ್ತು ಗ್ರೂಪ್ 2 ಟುಗೆದರ್ ಕೊಡೋಕ್ಕಾಗೋದಿಲ್ಲ, ಅದು ತುಂಬ ಇದಾಗುತ್ತೆ. ಸೊ ತುಂಬ ಯೋಚನೆ ಮಾಡಿ ಪ್ರಿಪ್ರೇಷನ್ ಆಗಿ ಮತ್ತು ಅಟೆಂಪ್ಟ್ ಕೊಡ್ತೀನಿ. ಸೊ ಇಷ್ಟ ಆಗಿತ್ತು, ಇಷ್ಟು ಹೇಳಬೇಕು ಅಂದ್ಕೊಂಡೆ. ಗೊತ್ತಿಲ್ಲ ಏನೇನೋ ಯಾರ್ಯಾರು ಮೇ ಬಿ ಏನಾದರೂ ಅಂದ್ಕೊಳ್ಳಿ. ಈಗ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ ಅವ್ರು ಏನಂತಾರೆ ಅಂತನೋ ಸಮ್ಟೈಮ್ಸ್ ಅಂದ್ಕೊಂಡ್ರೆ ಬೇಜಾರಾಗೋದಕ್ಕಿಂತ ಕೆಲವೊಂದು ಹೇಳ್ಕೊಳಕ್ಕೂ ಆಗೋದಿಲ್ಲ, ಅಷ್ಟು ಬೇಜಾರಾಗುತ್ತೆ. ಬಟ್ ನನ್ನ ಎಫರ್ಟು ಸ್ಟ್ರಾಟಜಿ ಎಲ್ಲೋಯ್ತು ಅಂತ ನನಗೂ ಗೊತ್ತಿಲ್ಲ, ಎಲ್ಲಿ ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ, ಪರವಾಗಿಲ್ಲ. ಸೊ ಗೊತ್ತಿಲ್ಲ ವಾಟ್ ಟು ನೆಕ್ಸ್ಟ್ ಅಂತ ತುಂಬ ಕ್ವಶನ್ ಬರುತ್ತೆ. ತುಂಬ ಭರವಸೆ, ನನ್ನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಟ್
ಕೆಲವೊಂದು ಈ ಥರ ಇರಬೇಕು, ಈ ಥರ ಆಗಬೇಕು ಈ ಟೈಮಲ್ಲಿ ಅಂತ ಅಂದ್ಕೊಂಡಿರ್ತೀವಿ, ಅದಾಗಿಲ್ಲ. ಲೆಟ್ ಮಿ ಸಿ ಇನ್ನೇನಾಗೋದು ಅಂತ. ಸೊ ಗೊತ್ತಿಲ್ಲ, ಇರೋದೇ ಹೇಳ್ಬೇಕಾಯ್ತು, ಹೇಳಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನು ಹೇಳೋಕ್ಕಾಗೋದಿಲ್ಲ, ನನಗೆ ಜಾಸ್ತಿ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಒಂದಂತೂ ನಿಜ, ಮುಂಚೆಲೇ ನನಗೆ ಕಿಡ್ಡಿಂಗ್ ಮಾಡೋದು, ಕಿಂಡಲ್ ಮಾಡೋದು ಅದೆಲ್ಲ ನಾನು ನೋಡ್ತಾ ಇದ್ದೀನಿ, ಮಾಡ್ತಾಯಿದ್ದಾರೆ. ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಬಟ್ ಒಂದೊಂದು ಪ್ರಾಮಿಸ್, ನಾನು ನೆವರ್ ಗಿವ್ ಅಪ್ ಅಷ್ಟೇ. ಗೊತ್ತಿಲ್ಲ, ನೆಕ್ಸ್ಟ್ ಅಟೆಂಪ್ಟಲ್ಲಿ ಆದಷ್ಟು ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.